ಯಾವುದೇ ಪ್ರಾಡಕ್ಟ್ ಅಥವಾ ಸರ್ವಿಸ್ ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಸರಿಯಾದ ಗ್ರಾಹಕರನ್ನ ಹುಡುಕೋದು ತುಂಬಾನೇ ಮುಖ್ಯ. ಅದೇ ಯಶಸ್ಸಿನ ಮೂಲ ಮಂತ್ರ ಅಂತಾನೂ ಹೇಳ್ಬೋದು. ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ಮಾತಾಡೋಣ. ಕೆಲವು ಪ್ರಾಡಕ್ಟ್ಗಳನ್ನ ನೋಡಿದಾಗ ಅಬ್ಬಾ ಇದನ್ನ ನನ್ಗೋಸ್ಕರನೇ ಮಾಡಿದ ಹಾಗೆ ಅನ್ಸತ್ತೆ ಅಲ್ವಾ. ಆದ್ರೆ ಇನ್ನು ಕೆಲವು ನಮ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇರುತ್ತೆ. ಯಾಕೆ ಹೀಗೆ? ಇದರ ಹಿಂದಿನ ಸೀಕ್ರೆಟ್ ಏನು? ಸಾಮಾನ್ಯವಾಗಿ ಜನ ಅನ್ಕೋತಾರೆ ಇದು ಪ್ರಾಡಕ್ಟ್ನಲ್ಲೇ ಏನೋ ಸಮಸ್ಯೆ ಇದೆ ಅಂತ. ಆದ್ರೆ ನಿಜವಾದ ಕಾರಣ ಅದು ಆಗಿರೋದಿಲ್ಲ. ಇದು ಆ ಪ್ರಾಡಕ್ಟ್ ಮತ್ತೆ ಅದನ್ ಬಳಸೋ ಗ್ರಾಹಕರ ನಡುವೆ ಸರಿಯಾದ ಕನೆಕ್ಷನ್ ಇಲ್ಲ ಅನ್ನೋದರ ಸಮಸ್ಯೆ. ಈ ಕನೆಕ್ಷನ್ ಸರಿ ಹೋದಾಗ ಮಾರುಕಟ್ಟೆಯಲ್ಲಿ ಅದ್ಭುತವಾದ ಒಂದು ಮ್ಯಾಜಿಕ್ ನಡೆಯುತ್ತೆ. ಹಾಗಿದ್ರೆ ನಿಜವಾದ ಸೀಕ್ರೆಟ್ ಕೇವಲ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡೋದಲ್ಲ, ಬದಲಿಗೆ ಆ ಪ್ರಾಡಕ್ಟ್ ಯಾರಿಗೆ ನಿಜವಾಗ್ಲೂ ಬೇಕೋ ಆ ಸರಿಯಾದ ಜನರನ್ನು ಹುಡುಕಿ ತಲುಪೋದು. ನಮ್ಮ ಗಮನ ಪ್ರಾಡಕ್ಟ್ ಮೇಲಿಂದ ಗ್ರಾಹಕರ ಮೇಲೆ ಶಿಫ್ಟ್ ಆಗ್ಬೇಕು. ಇಲ್ಲಂದ್ರೆ ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಇದ್ರೂ ಪ್ರಯೋಜನ ಆಗಲ್ಲ. ಸರಿ, ಈ ರಹಸ್ಯವನ್ನ ಭೇದಿಸೋಕೆ ನಮಗೊಂದು ಟೂಲ್ ಬೇಕು. ಅದನ್ನೇ ನಾವು ಕಸ್ಟಮರ್ ಬ್ಲೂಪ್ರಿಂಟ್ ಅಂತ ಕರಿತೀವಿ. ಇದು ಹೇಗಪ್ಪ ಅಂದ್ರೆ ಒಬ್ಬ ಪತ್ತೆದಾರಿ ಹತ್ರ ಇರೋ ಟೂಲ್ ಕಿಟ್ ತರ. ಒಂದೊಂದೇ ಸುಳಿವನ್ನ ಹಿಡಿದು ವ್ಯವಸ್ಥಿತವಾಗಿ ಕೇಸ್ ಸಾಲ್ವ್ ಮಾಡೋಕೆ ಸಹಾಯ ಮಾಡುತ್ತೆ. ಈ ಬ್ಲೂಪ್ರಿಂಟ್ ಉಪಯೋಗಿಸ್ಕೊಂಡು ನಾವು ಕೇವಲ ಊಹೆಗಳ ಮೇಲೆ ಅವಲಂಬಿತರಾಗೋದಿಲ್ಲ, ಬದಲಾಗಿ ನಮ್ಮ ಆದರ್ಶ ಗ್ರಾಹಕ ಹೇಗಿರ್ತಾರೆ ಅನ್ನೋದ್ರ ಒಂದು ಡೀಟೇಲ್ಡ್ ಪ್ರೊಫೈಲನ್ನೇ ರೆಡಿ ಮಾಡ್ತೀವಿ. ಒಬ್ಬ ಪತ್ತೇದಾರಿ ಸಾಕ್ಷಿಗಳನ್ನ ಒಟ್ಟುಗೂಡಿಸಿ ಆರೋಪಿಯ ಚಿತ್ರಣವನ್ನ ಹೇಗೆ ಬಿಡಿಸ್ತಾನೋ ಇದು ಕೂಡ ಹಾಗೇನೆ. ಹಾಗಿದ್ರೆ ಈ ಪ್ರೊಫೈಲನ್ನ ಬಿಲ್ಡ್ ಮಾಡೋದು ಹೇಗೆ? ಇದಕ್ಕೊಂದು ಸರಳವಾದ ಫ್ರೇಮ್ವರ್ಕ್ ಇದೆ. ನಾವು 4 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕಂಡಿಡಿಬೇಕು. ಯಾರು, ಎಲ್ಲಿ, ಯಾಕೆ ಮತ್ತು ಹೇಗೆ. ಈ 4 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ನಮ್ಮ ಗ್ರಾಹಕರ ಒಂದು ಸಂಪೂರ್ಣ ಚಿತ್ರಣವೇ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಮೊದಲನೇ ಪ್ರಶ್ನೆ, ಯಾರು? ಇದನ್ನ ನಾವು ಡೆಮೋಗ್ರಫಿಕ್ಸ್ ಅಂತ ಕರೀತೀವಿ. ಇದು ನಮ್ಮ ಪ್ರೊಫೈಲ್ನ ಅಡಿಪಾಯ ಇದ್ದ ಹಾಗೆ. ನಮ್ಮ ಗ್ರಾಹಕರು ಯಾರು ಅನ್ನುವುದಕ್ಕೆ ಬೇಕಾದ ಮೂಲಭೂತ ಅಳತೆ ಮಾಡಬಹುದಾದ ಮಾಹಿತಿ ಇದು. ಉದಾಹರಣೆಗೆ ಅವರ ವಯಸ್ಸು, ಲಿಂಗ, ಅವರ ಆದಾಯ ಎಷ್ಟಿದೆ, ಎಲ್ಲಿವರೆಗೂ ಓದಿದ್ದಾರೆ, ಯಾವ ಕೆಲಸ ಮಾಡ್ತಾರೆ, ಈ ಎಲ್ಲ ಮಾಹಿತಿಗಳು ಅವರು ಏನು ಕೊಂಡ್ಕೊಳ್ಬಹುದು, ಅವರ ಲೈಫ್ ಸ್ಟೈಲ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಒಂದು ಆರಂಭಿಕ ಐಡಿಯಾ ಕೊಡುತ್ತೆ. ಓಕೆ, ನಮ್ಮ ಗ್ರಾಹಕರು ಯಾರು ಅಂತ ಒಂದು ಬೇಸಿಕ್ ಐಡಿಯಾ ಬಂತು. ಆದ್ರೆ ಅವರು ಎಲ್ಲಿದ್ದಾರೆ ಇದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಇಲ್ಲಿ ಜಿಯೋಗ್ರಫಿಕ್ಸ್ ಅಥವಾ ಭೌಗೋಳಿಕತೆ ಅನ್ನೋದು ಚಿತ್ರಕ್ಕೆ ಬರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋದು ಅವರ ಅಗತ್ಯಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಯೋಚನೆ ಮಾಡಿ, ತುಂಬಾ ಚಳಿ ಇರೋ ಜಾಗದಲ್ಲಿ ವಾಸಿಸೋರ ಅಗತ್ಯಗಳು ಬಿಸಿಲಿರೋ ಪ್ರದೇಶದವರಿಗಿಂತ ಬೇರೆನೇ ಇರುತ್ತೆ. ಹಾಗೇನೆ ಒಂದು ದೊಡ್ಡ ಸಿಟಿಲಿರೋರಿಗೂ ಹಳ್ಳಿಯಲ್ಲಿರೋರಿಗೂ ಲಭ್ಯವಿರೋ ಸೌಲಭ್ಯಗಳು, ಜೀವನ ಶೈಲಿ ಎಲ್ಲವೂ ಬೇರೆ ಬೇರೆ. ಇದನ್ನೆಲ್ಲ ನಾವು ಪರಿಗಣಿಸ್ಬೇಕು. ಸರಿ, ಅವರು ಯಾರು ಮತ್ತು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಬಹುಶಃ ಅತೀ ಮುಖ್ಯವಾದ ಪ್ರಶ್ನೆ ಅಂದ್ರೆ ಯಾಕೆ? ಅವರು ಒಂದು ವಸ್ತುವನ್ನು ಯಾಕೆ ಕೊಂಡುಕೊಳ್ತಾರೆ? ಇಲ್ಲೇ ಸೈಕೋಗ್ರಾಫಿಕ್ಸ್ ನಮಗೆ ಸಹಾಯಕ್ಕೆ ಬರೋದು. ಇದು ಅವರ ಮನಸ್ಸಿನ ಆಳಕ್ಕಿಳಿದು ಅವರ ನಿರ್ಧಾರಗಳ ಹಿಂದಿನ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅವರ ಆಸಕ್ತಿಗಳೇನು, ಅವರ ಜೀವನ ಶೈಲಿ ಹೇಗಿದೆ, ಅವರ ಮೌಲ್ಯಗಳು ಯಾವುವು. ಕೆಲವರು ಕ್ವಾಲಿಟಿಗೆ ಹೆಚ್ಚು ಬೆಲೆ ಕೊಡ್ತಾರೆ, ಇನ್ನು ಕೆಲವರು ಬೆಲೆಗೆ, ಕೆಲವರಿಗೆ ಅನುಕೂಲನೆ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟಿಂಗ್ ಸಂದೇಶವನ್ನ ಅವರಿಗೆ ಇಷ್ಟವಾಗೋ ಹಾಗೆ ರೂಪಿಸಬಹುದು. ಇನ್ನು ಕೊನೆಯ ಮತ್ತು 4ನೇ ಆಯಾಮ ಹೇಗೆ ಅಂದ್ರೆ ಅವರ ವರ್ತನೆಗಳು. ಇಲ್ಲಿ ನಾವು ಅವರು ಏನು ಯೋಚಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನಿಜವಾಗಿ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತೀವಿ. ಯಾಕಂದ್ರೆ ಅವರ ಆಕ್ಷನ್ಗಳು ಸುಳ್ಳು ಹೇಳಲ್ಲ. ಅವರು ಎಷ್ಟು ಸಲ ಖರೀದಿ ಮಾಡ್ತಾರೆ, ಯಾವ್ದಾದ್ರೂ ಒಂದು ಬ್ರ್ಯಾಂಡ್ಗೆ ಲಾಯಲ್ ಆಗಿದ್ದಾರಾ, ಅವರು ಜಾಸ್ತಿ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡ್ತಾರಾ ಅಥವಾ ಅಂಗಡಿಗಳಿಗೆ ಹೋಗ್ತಾರಾ, ನಾವು ಕೊಡೋ ಆಫರ್ಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ. ಈ ಮಾಹಿತಿ ಅವರು ಮುಂದಿನ ನಡವಳಿಕೆಯನ್ನ ಊಹಿಸೋಕೆ ಒಂದು ಅದ್ಭುತವಾದ ಸಾಧನ. ಓಕೆ, ಈಗ ನಮ್ಹತ್ರ ಈ 4 ಆಯಾಮಗಳನ್ನ ಬಳಸ್ಕೊಂಡು ಮಾಡಿದ ಒಂದು ಕಂಪ್ಲೀಟ್ ಪ್ರೊಫೈಲ್ ಇದೆ. ಬರೀ ಪ್ರೊಫೈಲ್ ಇದ್ರೆ ಸಾಕಾಗಲ್ಲ ಅಲ್ವಾ? ಇದನ್ನ ನಮ್ಮ ಬಿಸ್ನೆಸ್ ಸ್ಟ್ರಾಟಜಿಗೆ ಹೇಗ್ ಕನೆಕ್ಟ್ ಮಾಡೋದು, ಅದುವೇ ನಮ್ಮ ಮುಂದಿನ ಹೆಜ್ಜೆ. ಈ ಹಂತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಗ್ರಾಹಕರ ಸಮಸ್ಯೆಗಳನ್ನ ಮತ್ತು ನಮ್ಮ ಪ್ರಾಡಕ್ಟ್ ಕೊಡೋ ಪರಿಹಾರಗಳನ್ನ ಅಕ್ಕಪಕ್ಕ ಇಟ್ಟು ನೋಡ್ತೇವೆ. ಒಂದು ಕಡೆ ನಮ್ಮ ಗ್ರಾಹಕರು ಎದುರಿಸ್ತಿರೋ ಚಾಲೆಂಜ್ಗಳು, ಇನ್ನೊಂದು ಕಡೆ ನಮ್ಮ ಪ್ರಾಡಕ್ಟ್ ಆ ಚಾಲೆಂಜ್ಗಳನ್ನ ಹೇಗೆ ಬಗೆಹರಿಸುತ್ತೆ ಅನ್ನೋದು. ಈ ಎರಡೂ ಸರಿಯಾಗಿ ಹೊಂದಿಕೆಯಾದಾಗ ಒಂದು ಬಲವಾದ ವ್ಯಾಲ್ಯೂ ಪ್ರೊಪೊಸಿಷನ್ ಹುಟ್ಕೊಳ್ಳುತ್ತೆ.
ನೋಡಿ, ನಮ್ಮ ಗುರಿ ಬರೀ ಒಂದೇ ಸಲ ಮಾರಾಟ ಮಾಡೋದಲ್ಲ, ಅವರ ಜೊತೆ ಒಂದು ದೀರ್ಘಕಾಲದ ಸಂಬಂಧವನ್ನ ಬೆಳೆಸೋದು. ಇದನ್ನ ಅಳೆಯೋಕೆ ಲೈಫ್ ಟೈಮ್ ವ್ಯಾಲ್ಯೂ ಅಥವಾ LTV ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಗ್ರಾಹಕರು ತಮ್ಮ ಪೂರ್ತಿ ಜೀವನದಲ್ಲಿ ನಮ್ಮಿಂದೆ ಎಷ್ಟು ಖರೀದಿ ಮಾಡಬಹುದು ಅನ್ನೋದೇ LTV. ಯಾಕಂದ್ರೆ ಸರಿಯಿರೋ ಗ್ರಾಹಕರು ಪದೇ ಪದೇ ನಮ್ಮ ಹತ್ರನೇ ಬರ್ತಾರೆ. ಈ ಪ್ರೊಫೈಲ್ ಕೇವಲ ಪೇಪರ್ ಮೇಲಿರೋ ಒಂದು ಡಾಕ್ಯುಮೆಂಟ್ ಅಲ್ಲ, ಇದು ಆಕ್ಷನ್ ತಗೊಳಕ್ಕಿರೋ ಒಂದು ಟೂಲ್. ಇದನ್ನ ಬಳಸ್ಕೊಂಡು ನಾವು ಆ ಗ್ರಾಹಕರ ಜೊತೆ ಹೇಗೆ ಮಾತಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅಂತ ನಿರ್ಧರಿಸಬಹುದು. ಅಂದ್ರೆ ಈ ಬ್ಲೂ ಪ್ರಿಂಟ್ ಅನ್ನ ಒಂದು ಸಂಭಾಷಣೆಯಾಗಿ ಬದಲಾಯಿಸೋ ಸಮಯ. ಸರಿ, ಎಲ್ಲ ತಯಾರಿ ಮುಗೀತು. ನಮ್ಮ ಪತ್ತೇದಾರಿ ಕೆಲಸ ಮುಗಿದಿದೆ. ಅವ್ರು ಯಾರು, ಎಲ್ಲಿದ್ದಾರೆ, ಅವ್ರಿಗೇನಿಷ್ಟ ಅಂತ ಎಲ್ಲನೂ ನಮ್ಗೀಗ ಗೊತ್ತು. ಈಗ ಅವ್ರ ಜೊತೆ ಮಾತಾಡೋಕೆ ನಾವು ರೆಡಿ. ಅವರ ಜೊತೆ ಮಾತಾಡಕ್ಕೆ ಒಂದು ಸ್ಟ್ರಾಟಜಿ ಬೇಕು. ಅದನ್ನ 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ಮಾಡಬಹುದು. ಮೊದಲನೇದು, ಅವರಿಗೆ ಸೂಟ್ ಆಗೋ ಹಾಗೆ ನಮ್ಮ ಮಾತುಕತೆಯ ಟೋನ್ ಹೇಗಿರ್ಬೇಕು ಅಂತ ಡಿಸೈಡ್ ಮಾಡೋದು. ಎರಡನೇದು, ಅವರು ಜಾಸ್ತಿ ಎಲ್ಲಿದ್ದಾರೋ ಅಂದೇ ಯಾವ ಸೋಷಿಯಲ್ ಮೀಡಿಯಾ, ಯಾವ ವೆಬ್ಸೈಟ್, ಆ ಚಾನೆಲ್ಗಳನ್ನ ಆಯ್ಕೆ ಮಾಡೋದು. ಮತ್ತು ಕೊನೆಯದಾಗಿ, ಅವರು ಯಾರ ಮಾತನ್ನ ನಂಬುತ್ತಾರೋ ಆ ಪ್ರಭಾವಿಗಳು ಅಥವಾ ಕಮ್ಯುನಿಟಿಗಳನ್ನ ಗುರುತಿಸೋದು. ಕೊನೆಗೆ ಈ ಇಡೀ ಪ್ರಕ್ರಿಯೆ ನಮ್ಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಅದು ಏನಂದ್ರೆ, ಯಾವ ಗ್ರಾಹಕರ ಗುಂಪಿನ ಮೇಲೆ ನಾವು ಮೊದಲು ಫೋಕಸ್ ಮಾಡಿದ್ರೆ ಅವರು ನಮ್ಮ ಪ್ರಾಡಕ್ಟ್ ಅನ್ನ ಬೇಗ ಅಳವಡಿಸಿಕೊಳ್ತಾರೆ ಮತ್ತು ನಮ್ಮ ಜೊತೆ ದೀರ್ಘಕಾಲ ಇರುತ್ತಾರೆ. ನೋಡಿ, ಈಗ ಈ ಬ್ಲೂ ಪ್ರಿಂಟ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆದರ್ಶ ಗ್ರಾಹಕ ಯಾರು ಅನ್ನೋದರ ಸ್ಪಷ್ಟ ಚಿತ್ರಣ ನಿಮ್ಮ ಕಣ್ಮುಂದೆ ಇದೆ. ಹಾಗಿದ್ರೆ ಈಗ ಪ್ರಶ್ನೆ ಎಷ್ಟೇ, ನೀವು ಮೊದಲು ಯಾರ ಜೊತೆ ಮಾತಾಡೋಕೆ ಹೊರಟಿದ್ದೀರಾ?